ಡ್ಯಾಂಗಳು. ಸಂಪುಟ ವಿಸ್ತರಣೆ ವೇಳೆ ಬೆಳಗಾವಿಗೆ ಜಾಕ್ಪಾಟ್. ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಭಾಗ್ಯ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮೂವರು ನಾಯಕರ ಜೊತೆ ಸಭೆ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್. ಸತೀಶ್ ಜಾರಕಿಹೊಳಿ, ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಸಭೆ ಮಾಡಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ದಾರೆ. ಜಗಳ ಮಾಡದೆ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು, 3 ಮಂತ್ರಿ ಸ್ಥಾನ ಕೊಡ್ತೀವಿ, ಅದರ ಲಾಭ ಪಕ್ಷಕ್ಕೆ ಆಗಲಿ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದೆಹಲಿಯ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರು. ಮೊದಲಿಗೆ ಸವದಿಗೆ ಸಚಿವ ಸ್ಥಾನಕ್ಕೆ ತೀವ್ರ ವಿರೋಧ ಇತ್ತು. ಸತೀಶ್ ಜಾರಕಿಹೊಳಿ ಹಾಗೂ ಹೆಬ್ಬಾಳ್ಕರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇಬ್ಬರ ಮನವೊಲಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಮನವೊಲಿಸಿದ್ದಾರೆ ಇಬ್ಬರನ್ನು ಕೂಡ. ಮುಂದಿನ ವಿಧಾನಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರು ಬಳಿಕ ಅತಿ ಹೆಚ್ಚು ವಿಧಾನಸಭೆ ಕ್ಷೇತ್ರ ಬೆಳಗಾವಿ. ರಾಜಕೀಯ ಲಾಭ ಪಡೆಯಲು ಸಿಎಂ ಡಿಕೆ ಶಿವಕುಮಾರ್ ಮೆಗಾ ಪ್ಲಾನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಆರಂಭದಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನವನ್ನ ಕೊಡಬಾರದು ಅಂತ. ಈಗ ಅವರಿಬ್ಬರನ್ನ ಮನವೊಲಿಸುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಈಗ ಮೂವರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ, ಪಕ್ಕಾ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಸಭೆ ನಡೀತು, ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ? ಖಂಡಿತ ಪ್ರವೀಣ್, ಏನು ಸಚಿವ ಸಂಪುಟ ಏನು ವಿಸ್ತರಣೆ ಆಗ್ತಾ ಇದೆ, ಆ ಒಂದು ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಬೆಳಗಾವಿಗೆ ಮತ್ತೆರಡು ಸ್ಥಾನಗಳನ್ನ ಕೊಡಬೇಕು, ಒಟ್ಟಾರೆ 3 ಸ್ಥಾನಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆ ಕೂಡ ಆಯಿತು. ಸುಮಾರು 6ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಕೂಡ ಆಯಿತು. ಅದರಲ್ಲಿ ರೇಸ್ನಲ್ಲಿ ಪ್ರಮುಖವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು, ಜೊತೆಗೆ ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್ ಮತ್ತು ಮಹಂತೇಶ್ ಕೌಜಿಲ್ಗೆ ಅವರು, ಈ 4 ಜನರು ಕೂಡ ಈಗ ರೇಸ್ ನಲ್ಲಿ ಇರುವಂತದ್ದು. ಹಾಗಾಗಿ ಈ 4ವರಿಗೆ ಇಬ್ಬರಲ್ಲಿ ಏನು ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಕೂಡ ಹಿಡಿದ್ರು. ಈಗಷ್ಟೇ ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಶೋಕ್ ಪಟ್ಟಣ್ ಮತ್ತು ಮಹಂತೇಶ್ ಕೌಜಿಲ್ಗೆ ಪರವಾಗಿ ಬ್ಯಾಟರ್ನ ಬೀಸಿದ್ರು. ಜೊತೆಗೆ ಇಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಇಲ್ಲಿ ಈಗಷ್ಟೇ ಅವರು ಪಕ್ಷಕ್ಕೆ ಬಂದಿದ್ದಾರೆ. ಜೊತೆಗೆ ಬೇರೆದವರಿಗೆ ಅವಕಾಶವನ್ನ ಕೊಡೋಣ, ಹಿರಿಯ ಶಾಸಕರಿಗೆ ಅವಕಾಶವನ್ನ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ಈ ಒಂದು ಏನು ಅಸಮಾಧಾನ ಇದೆ, ಈ ಒಂದು ಅಸಮಾಧಾನವನ್ನ ತಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಕರ್ನಾಟಕದ ಭವನದಲ್ಲಿ ಸಿಎಂ ಅವರು ಏನು ಡಿಕೆ ಶಿವಕುಮಾರ್ ನೇರವಾಗಿ ಸತೀಶ್ ಜಾರಕಿಹೊಳಿ ಜೊತೆಗೆ ಲಕ್ಷ್ಮಣ್ ಸವದಿ ಜೊತೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕರೆದು ಸಭೆಯನ್ನ ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಇಬ್ಬರು ನಾಯಕರಿಗೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಚುನಾವಣೆ ದೃಷ್ಟಿ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇಬ್ಬರಿಗೂ ಸಚಿವ ಸ್ಥಾನಕ್ಕೆ ಕೊಡೋದಕ್ಕೆ ಇಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು, ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಏನು ಈ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಪಕ್ಕಾ ಮಾಹಿತಿ ಕೂಡ ಇರುವಂತದ್ದು. ಬರುವಂತ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳಾ ನಾಯಕತ್ವ ಜೊತೆಗೆ ಮಹಿಳೆ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಕೊಟ್ಟರೆ ಅನುಕೂಲ ಆಗ್ಬೋದು. ಜೊತೆಗೆ ಲಿಂಗಾಯತ ಮುಖಂಡೆ ಕೂಡ ಆಗಿರೋದ್ರಿಂದ, ಪಂಚಮಸಾಲಿ ಲೀಡರ್ ಕೂಡ ಆಗಿರೋದ್ರಿಂದ ಅವ್ರಿಗೂ ಕೂಡ ಕೊಟ್ಟರೆ ಇಲ್ಲಿ ಲಾಭ ಆಗುತ್ತೆ ಪಕ್ಷಕ್ಕೆ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಮಾಸ್ ಲೀಡರ್ ಲಕ್ಷ್ಮಣ್ ಸವದಿ ಕೂಡ ಇಲ್ಲಿ ಜನರನ್ನ ಸೆಳೆಯುವಂತ ದೃಷ್ಟಿ ಹಿನ್ನೆಲೆ, ಜೊತೆಗೆ ತಮ್ಮದೇ ಆದಂತಹ ಹಿಡಿತವನ್ನ ಈ ಒಂದು ಬೆಳಗಾವಿ ಭಾಗದಲ್ಲಿ, ಜೊತೆಗೆ ಜಮಖಂಡಿ ಜೊತೆಗೆ ವಿಜಯಪುರ ಸೇರಿದಂತೆ ಅಥಣಿ ಇರಬಹುದು, ಈ ಒಂದು ಭಾಗದಲ್ಲಿ 4-5 ಕ್ಷೇತ್ರದಲ್ಲಿ ಸಾಕಷ್ಟು ಹಿಡಿತವನ್ನ ಕೂಡ ಇಲ್ಲಿ ಲಕ್ಷ್ಮಣ್ ಸವದಿ ಅವರು ಇರುವಂತದ್ದು. ಹಾಗಾಗಿ ಆ ಒಂದು ಕ್ಷೇತ್ರಗಳ ಜೊತೆಗೆ ಇವರಿಗೂ ಕೂಡ ಕೊಟ್ರೆ ಅನುಕೂಲ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಇಬ್ಬರಿಗೂ ಸಚಿವ ಸ್ಥಾನ ಕೊಡೋದಕ್ಕೆ ಈಗ ಸಿಎಂ ಡಿಕೆ ಅವರು ಒಲವನ್ನ ತೋರಿಸಿದ್ದಾರೆ. ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ಅಸಮಾಧಾನ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಇಬ್ಬರಿಗೂ ನಾಯಕರು ಕೂಡ ಮುಂದಾಗಿದ್ದಾರೆ. ಜೊತೆಗೆ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಏನ್ ಹೈಕಮಾಂಡ್ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಆ ಒಂದು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಸ್ವತಃ ಬದ್ಧರಾಗಿರ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಎತ್ತುವಂತದ್ದು. ಮತ್ತೊಂದು ಕಡೆ ಇಲ್ಲಿ ಅಶೋಕ್ ಪಟ್ಟಣ್ ಇರ್ಬೋದು, ಮಹಂತೇಶ್ ಕೌಜಿಲಿ ಕೂಡ ನಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಕೂಡ ಅವರ
ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಆದ್ರೆ ಕೊನೆಯದಾಗಿ ಅಂತಿಮ ಮುದ್ರೆಯನ್ನ ಹೈಕಮಾಂಡ್ ಯಾರಿಗೆ ಒತ್ತುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿರುವಂತದ್ದು ಪ್ರವೀಣ್. ಮೈಲಾರಿ, ಈಗ ಒಂದು ಆ ಭಾಗದಲ್ಲಿ ಇನ್ನು ಕೆಲವರು ಶಾಸಕರಿದ್ದಾರೆ, ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು. ಈಗ ಅವರಲ್ಲಿ ಅಸಮಾಧಾನ ಸ್ಫೋಟ ಆಗಲ್ವಾ? ಈಗ ಯಾವ ಮಾನದಂಡದ ಮೇಲೆ ಈಗ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಈಗ ನಿರ್ಧಾರ ಮಾಡಿದ್ದಾರೆ ಅಂತ? ಖಂಡಿತ ಪ್ರವೀಣ್, ಇಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಮೊದಲಿಗೆ ಅವರಿಗೆ ಪಕ್ಷಕ್ಕೆ ಬರಬೇಕಾದ್ರೆ, ಅಂದ್ರೆ ಕಷ್ಟ ಕಾಲದಲ್ಲಿ ಲಕ್ಷ್ಮಣ್ ಸವದಿ ಅವರು ಈ ಒಂದು ಪಕ್ಷಕ್ಕೆ ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಬರುವಂತ ಸಂದರ್ಭದಲ್ಲಿ ಅವರು ಡಿಕೆಶಿ ಅವರು ಮಾತನ್ನ ಕೊಟ್ಟಿದ್ರು. ಆ ಒಂದು ಮಾತಂದ್ರೆ ನಮಗೆ ಬಂದಂತ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನ್ನ ಕೂಡ ಸೌದಿ ಅವರು ಹೇಳಿದ್ರು. ಆ ಒಂದು ಸೌದಿ ಅವರು ಹೇಳಿದ ಮಾತನ್ನ ಈಗ ಪದೇ ಪದೇ ನೆನಪು ಮಾಡುವಂತ ಕೆಲಸವನ್ನ ಡಿಕೆಶಿ ಅವರಿಗೆ ನೆನಪು ಮಾಡುವಂತ ಕೆಲಸವನ್ನ ಸೌದಿ ಅವರು ಮಾಡ್ತಿರುವಂತದ್ದು. ಜೊತೆಗೆ 3 ವರ್ಷ ನಾನು ಕಾದಿದ್ದೇನೆ, ಇನ್ನು 2 ವರ್ಷ ನಾನು ಕಾಯೋದಿಲ್ಲ, ನಿಮ್ಮ ಅಂತಿಮ ನಿರ್ಧಾರವನ್ನ ಹೇಳಿ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ನಿರಂತರವಾಗಿ ಒತ್ತಾಯವನ್ನು ಕೂಡ ಮಾಡಿದ್ರು. ಹಾಗಾಗಿ ಇಲ್ಲಿ ಡಿಕೆಶಿ ಅವರ ಒಲವು ಕೂಡ ಲಕ್ಷ್ಮಣ್ ಸವದಿ ಅವರ ಮೇಲೆ ಇರುವಂತದ್ದು. ಯಾಕೆಂದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನ ಕೂಡ ಇಟ್ಕೊಂಡಿರುವಂತದ್ದು. ಬೆಳಗಾವಿಯಲ್ಲಿ ಕೂಡ ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ವಿಜಯಪುರ, ಬಾಗಲಕೋಟೆ ಭಾಗದಲ್ಲಿ ಗಾಣಿಗ ಸಮಾಜದ ಸಾಕಷ್ಟು ಜನಸಂಖ್ಯೆ 3-4 ಕ್ಷೇತ್ರಗಳಲ್ಲಿ ಸಲೀಸಾರಿಗೆ ಗೆಲ್ಸ್ಕೊಂಡು ಬರುವಂತ ತಾಕತ್ತು ಲಕ್ಷ್ಮಣ್ ಸವದಿ ಅವರಿಗೆ ಇರುವಂತದ್ದು. ಹಾಗಾಗಿ ಅವ್ರಿಗೆ ಕೊಟ್ರೆ ಮುಂಬರುವಂತಹ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ ಮಹಿಳಾ ನಾಯಕತ್ವದಲ್ಲಿ ಇಲ್ಲಿ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟಿದ್ದೆ ಆದ್ರೆ ಅವರು ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಅಹಿಂದ ಪ್ಯಾಟರ್ನ್ ಅಡಿ ಸಚಿವ ಜಾರಕಿಹೊಳಿ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬರುವಂತ ಚುನಾವಣೆಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸೌದಿ ಅವರಿಗೆ ಮನೆ ಹಾಕಿರುವಂತದ್ದು. ಹಾಗಾಗಿ ಕೊಟ್ಟ ಮಾತು ಏನಿದೆ ಅದನ್ನ ಉಳಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ